ಅಲ್ಲಿ ನಾನು ನಿಮ್ಗೆ ನಂಬರ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ಅಲ್ಲಿ ನಂಬರ್ಸ್ ಬಗ್ಗೆ ಹಿಸ್ಟ್ರಿನ ಒಂದು ಹೇಳಿ ನಂಬರ್ಸ್ ಯಾಕೆ ಬಂತು ಅಂತ ಎಲ್ಲ ಹೇಳಿದ್ದೆ ನಾನು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಕಂಪೇರಿಂಗ್ ನಂಬರ್ಸ್. ಕಂಪೇರಿಂಗ್ ನಂಬರ್ಸ್ ಅಂದ್ರೆ ಏನು ಏನು ಹೇಳಿ ನೋಡೋಣ. ಕಂಪೇರಿಂಗ್ ನಂಬರ್ಸ್ ಅಂದ್ರೆ ಹೇಳಿ ಚಿಲ್ಡ್ರನ್ಸ್. ಇಲ್ಲೇ ಇದ್ದೀರಾ ನೀವು? ನನ್ ಕ್ಲಾಸ್ ಕೇಳ್ತಿದ್ದೀರಾ? ನಿಮ್ ಪೂರ್ತಿ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ನಾನು ಹೇಳೋ ಟಾಪಿಕ್ ಮೇಲೆ ನಿಮ್ ಪೂರ್ತಿ ಕಾನ್ಸಂಟ್ರೇಷನ್ ಇರ್ಬೇಕು. ಸೊ ಕೇಳಿ, ಇಲ್ಲಿ ಫಸ್ಟ್ ಬರೋದು ಕಂಪೇರಿಂಗ್ ನಂಬರ್ಸ್. ಇದು ಇವತ್ತು ನಾನು ಹೇಳ್ಕೊಡ್ತಿದ್ದೇನೆ. ಸೊ ಕಂಪೇರಿಂಗ್ ನಂಬರ್ಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ಇದು ಎದಕ್ ಬೇಕಾಗ್ತದೆ ಕಾನ್ಸೆಪ್ಟ್ ಅಂದ್ರೆ, ಕಂಪೇರಿಂಗ್ ನಂಬರ್ಸ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇವೆರಡು ಥಿಂಗ್ಸ್ ಇದಾವೆ ಅಂತ ತಗೋರಿ. ಸೊ ಕಂಪೇರಿಂಗ್ ನಂಬರ್, ಇದೊಂದು ನಂಬರ್ ಅಂತ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ನಂಬರ್ ಅಂತ ಅನ್ಕೊಳ್ಳಿ, ಇದೊಂದು ನಂಬರ್ ಅಂತ ಅನ್ಕೊಳ್ಳಿ. ಥಿಂಗ್ಸ್ ಅಂತ ಅನ್ಕೋಬೇಡಿ. ಇದೊಂದು ನಂಬರ್ ಇದೆ, ಇದೊಂದು ನಂಬರ್ ಇದೆ, ಇದೊಂದು ಎಷ್ಟು ನಂಬರ್ ಇದೆ, ಇದೊಂದು ಎಷ್ಟು ನಂಬರ್ ಇದೆ. ಸೊ ಇವು ಎರಡು ನಂಬರ್ ಅಲ್ಲಿ ಕಂಪ್ಯಾರಿಸನ್ ಮಾಡೋದು ಹೇಗೆ ಅಂದ್ರೆ, ಯಾವ್ದು ಇದ್ರಲ್ಲಿ ದೊಡ್ಡ ನಂಬರ್, ಯಾವ್ದು ನಂಬರ್ ಅಲ್ಲಿ ಡಿಜಿಟ್ಸ್ ಹೆಚ್ಚಿದೆ ಅಂತ ನೋಡೋದು, ಯಾವ ನಂಬರ್ ದೊಡ್ಡದಿದೆ ಅಂತ ನೋಡೋದು, ಈ ನಂಬರ್ ದೊಡ್ಡದಿದೆಯಾ, ಇದ್ರಲ್ಲಿ ಹೆಚ್ಚು ಡಿಜಿಟ್ಸ್ ಇದೇವೆ ಅಂತ ನೋಡೋದು. ಸೊ ಥಿಂಗ್ಸ್ ಗಳು ತಗೊಂಡ್ರೆ ಇದೊಂದು ಥಿಂಗ್. ಥಿಂಗ್ಸ್ ಗಳಲ್ಲಿ ಕಂಪ್ಯಾರಿಸನ್ ಮಾಡೋದು ಹೇಗ್ ಮಾಡ್ತೀವಿ ನಾವು? ಇದ್ರ ಸೈಜ್ ಅನ್ನ ನೋಡ್ತೀವಿ, ಇದ್ರ ಶೇಪ್ ಹೇಗಿದೆ ಅಂತ ನೋಡ್ತೀವಿ, ಇದ್ರ ಸೈಜ್ ಎಷ್ಟಿದೆ ಅಂತ ನೋಡ್ತೀವಿ. ಇದೊಂದು ಆಬ್ಜೆಕ್ಟ್ ಇದೆ, ಇದೊಂದು ಆಬ್ಜೆಕ್ಟ್ ಇದೆ. ಇದ್ರ ಸೈಜ್ ಅನ್ನ ಫಸ್ಟ್ ನೋಡ್ತೀವಿ. ಕಂಪ್ಯಾರಿಸನ್ ಅಂತ ಬಂದ್ರೆ ಕಂಪೇರ್ ಮಾಡೋದು, ಎರಡೂದ್ರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳೋದೆ ಕಂಪ್ಯಾರಿಸನ್. ಇಲ್ಲಿ ನಂಬರ್ಸ್ ಒಳಗೆ ಹೇಳ್ತೀವಿ, ನಂಬರ್ಸ್ ಒಳಗ ಆಗಲೇ ಹೇಳೋದೆಲ್ಲ ಹಾಗೆ ಹೇಳ್ತೀವಿ. ಥಿಂಗ್ಸ್ ಅಂತ ಬಂದ್ರೆ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಹೇಗೆ, ಸೈಜ್ ಹೇಳೋದಿಕ್ಕೆ ಸೈಜ್ ನ ನೋಡ್ತೀವಿ. ಕಂಪ್ಯಾರಿಸನ್ ಎರಡು ಥಿಂಗ್ಸ್ ನ ತಗೊಂಡು ಕಂಪೇರ್ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ನಾವು ಮೈಂಡ್ ಅಲ್ಲಿ ಬರೋದು ಸೈಜ್. ಅದಾದ್ಮೇಲೆ ಇದ್ರ ಶೇಪ್ ಬಗ್ಗೆ ನೋಡ್ತೀವಿ, ಇದ್ರ ಶೇಪ್ ಹೇಗಿದೆ ಅಂತ ನೋಡ್ತೀವಿ. ಶೇಪ್ ಆದ್ಮೇಲೆ ಇದ್ರ ಹೈಟ್ ಎಷ್ಟಿದೆ, ಸೈಜ್ ಎಷ್ಟಿದೆ, ಶೇಪ್ ಎಷ್ಟಿದೆ ಅಂತ ನೋಡ್ತೀವಿ. ಮತ್ತೆ ಇದರದ ವೇಟ್ ಎಷ್ಟಿದೆ ಅಂತ ನೋಡ್ತೀವಿ. ಇದ್ರ ತೂಕ ಮಾಡಿ ವೇಟ್ ಎಷ್ಟಿದೆ ಅಂತ ನೋಡ್ತೀವಿ. ಹಿಂಗೂ ಕಂಪ್ಯಾರಿಸನ್ ಮಾಡ್ತೀವಿ. ಇದಕ್ಕ ಕಂಪೇರ್ ಮಾಡಿದ್ರೆ ಇದ್ರೊಳಗ ಇಂಕ್ ಹೆಚ್ಚದ, ಸೊ ಇದ್ರದ್ದು ವೇಟ್ ಹೆಚ್ಚದ ಅಂತ ಹೇಳ್ತೀವಿ. ಇದ್ರೊಳಗ ಇಂಕ್ ಅಷ್ಟಿರಲ್ಲ, ಇದ್ರ ವೇಟ್ ಕಮ್ಮಿ ಅದ ಅಂತ ಹೇಳ್ತೀವಿ. ಸೈಜ್ ನೋಡಿದ್ರೆ ಇದ್ರ ಸೈಜ್ ಲಾರ್ಜ್ ಇದೆ, ಇದ್ರ ಸೈಜ್ ಸ್ಮಾಲ್ ಇದೆ ಅಂತ ಹೇಳ್ತೀವಿ. ಅಗಲಕ್ಕೆ ನೋಡಿದ್ರೆ ಇದು ಅಗಲಕ್ಕೆ ಹೆಚ್ಚದ, ಇದು ಅಗಲಕ್ಕೆ ಕಮ್ಮಿ ಅದ ಅಂತ ಹೇಳ್ತೀವಿ. ಮತ್ತೆ ಏನ್ ಹೇಳ್ತೀವಿ, ಇದು ನೋಡೋದಕ್ಕೆ ಶೇಪ್ ಸಿಲಿಂಡರ್ ತರ ಇದೆ ಅಂತ ಹೇಳ್ತೀವಿ. ಇದನ್ನು ಸಿಲಿಂಡರ್ ತರಾನೇ ಇದೆ ಅಂತ ಹೇಳ್ತೀವಿ. ಇಲ್ಲಿ ಎರಡು ಸಿಮಿಲರಿಟಿ ಬಂದು. ಸೊ ಬಟ್ ಸೈಜ್ ಡಿಫ್ರೆಂಟ್ ಅದ, ವೇಟ್ ನು ಡಿಫ್ರೆಂಟ್ ಅದ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡ್ತೀವಲ್ಲ, ಇದರಲ್ಲಿ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಸೊ ಹಂಗೆ ಇಲ್ಲಿ ನಂಬರ್ಸ್ ಗಳಲ್ಲಿ ಇದೊಂದು ನಂಬರ್ ತಗೊಳ್ಳಿ, ಇದೊಂದು ನಂಬರ್ ತಗೊಳ್ಳಿ, ಇದೊಂದು ನಂಬರ್ ಅಂತ ತಗೊಳ್ಳಿ, ಇದು 12 ಅಂತ ತಗೋರಿ, ಇದು 8 ಅಂತ ತಗೋರಿ. ಇದು 8, ಇದು 12. ಇವು ಎರಡು ನಂಬರ್ ಅಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ನೋಡೋದು. ಫಸ್ಟ್ ನಾವು ನೋಡೋದು ಏನ್ ವ್ಯತ್ಯಾಸ ಇದೆ ಅಂತ ನೋಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಇದ್ರಲ್ಲಿ ಎಷ್ಟು ಡಿಜಿಟ್ ಇದೆ ಅಂತ ನೋಡ್ತೀವಿ, ಇದ್ರಲ್ಲಿ ಎಷ್ಟು ಡಿಜಿಟ್ ಇದೆ ಅಂತ ನೋಡ್ತೀವಿ. ಡಿಜಿಟ್ ಆದ್ಮೇಲೆ ಏನ್ ಮಾಡ್ತೀವಿ, ಎಷ್ಟು ಡಿಜಿಟ್ ಇದೆ ಅದ್ರ ಪ್ಲೇಸ್ ವ್ಯಾಲ್ಯೂಸ್ ನ ನೋಡ್ತೀವಿ. ಪ್ಲೇಸ್ ವ್ಯಾಲ್ಯೂಸ್ ನೋಡಿ, ಪ್ಲೇಸ್ ವ್ಯಾಲ್ಯೂಸ್ ನೋಡೋಣ, ಡಿಜಿಟ್ ನೋಡೋಣ, ನಮ್ಗೆ ಗೊತ್ತಾಗ್ತದ ಯಾವ್ದು ಲಾರ್ಜ್ ನಂಬರ್ ಅದ, ಯಾವ್ದು ಸ್ಮಾಲ್ ಅದ ಅಂತ ಗೊತ್ತಾಗ್ತೈತಿ. ಯಾವ್ದು ಸ್ಮಾಲ್ ನಂಬರ್ ಅದ, ಯಾವ್ದು ಲಾರ್ಜ್ ನಂಬರ್ ಅದ ಅಂತ ಗೊತ್ತಾಗ್ತೈತಿ. ಹೌದು ತಾನೆ? ಸೊ ಇದು 12 ಇದೆ, ಇದು 8 ಇದೆ ಅಂತ ಹೇಳಿದ್ದೆ ನಾನು. ಸೊ ಹಾಗಾದ್ರೆ ಇಲ್ಲಿ ಡಿಜಿಟ್ ನೋಡ್ತೀರಿ, ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ ಡಿಜಿಟ್ ಒಂದೇ ಇದೆ, ಯಾವ್ದದ 8 ಅದ. ಇಲ್ಲಿ ಡಿಜಿಟ್ ಎಷ್ಟಿದ್ದು 2, ಇದು 2 ಅದಾವ. ಯಾವ್ಯಾವ 1 ಮತ್ತೆ 2. ಇಲ್ಲಿ 2 ಡಿಜಿಟ್ಸ್, ಇದರಲ್ಲಿ 1 ಡಿಜಿಟ್, ಇದರಲ್ಲಿ 2 ಡಿಜಿಟ್ಸ್. ಸೊ ಹಾಗಾದ್ರೆ ಇದ್ರ ಪ್ಲೇಸ್ ವ್ಯಾಲ್ಯೂ ಇವು ಒನ್ಸ್ ಅದೇ, ಇದರಲ್ಲಿ ಒನ್ಸ್ ಮತ್ತೆ ಟೆನ್ಸ್ ತನ ಬಂತು. ಸೊ 12 ಆಯ್ತು ಇದು. ಸೊ ಹಾಗಾದ್ರೆ ಇದ್ರಕ್ಕಿಂತಲೂ ಇದ್ರೊಳಗ ಡಿಜಿಟ್ಸ್ ಹೆಚ್ಚದ, ಹಂಗಾದ್ರೆ ಇದು ಲಾರ್ಜ್ ಆಯ್ತು, ಇದು ಸ್ಮಾಲ್ ಆಯ್ತು. 12 ಅನ್ನೋ ನಂಬರ್
ಲಾರ್ಜ್ ಆಯ್ತು, 8 ಅನ್ನೋ ನಂಬರ್ ಸ್ಮಾಲ್ ಆಯ್ತು. ಹಂಗೆ ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಆಫ್ ನಂಬರ್ ಅಂದ್ರೆ ಏನಂತ ಗೊತ್ತಾಯ್ತು. ಕಂಪೇರಿಂಗ್ ಆಫ್ ನಂಬರ್ ಅಂದ್ರೆ ಏನಂತ ನಿಮ್ಗೆ ಈಗ ಗೊತ್ತಾಯ್ತು. ಸೊ ಹಾಗಾದ್ರೆ ಈ ಕ್ವಶನ್ ನ ಸಾಲ್ವ್ ಮಾಡ್ತೀರಾ ನೀವು? ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕ್ಯಾನ್ ಯು ಇನ್ಸ್ಟೆಂಟ್ಲಿ ಫೈಂಡ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಇನ್ ಈಚ್ ನಂಬರ್ಸ್. ಸಾರಿ, ಈಚ್ ರೋಸ್. ರೋಸ್ ಅಂದ್ರೆ ಹಿಂಗ ಅಡ್ಡ ಲೈನ್ ಅಲ್ಲಿ ಅರೇಂಜ್ ಮಾಡಿರೋ ನಂಬರ್ಸ್ ನ ಅಡ್ಡ ಲೈನ್ ಅಲ್ಲಿ ಅರೇಂಜ್ ಮಾಡಿದ್ದಕ್ಕೆ ರೋ ಅಂತಾರೆ. ಉದ್ದ ಲೈನ್ ಅಲ್ಲಿ ಅರೇಂಜ್ ಮಾಡಿದ್ರೆ ಕಾಲಮ್ ಅಂತಾರೆ. ಏನು ನಂಬರ್ ಹಿಂಗೆ ಅಡ್ಡ ಲೈನಿಗೆ ಹಾರಿಜಾಂಟಲ್ ಲೈನ್ ಅಂತ ಅಂತಾರೆ. ಹಾರಿಜಾಂಟಲ್ ಅರೇಂಜ್ಮೆಂಟ್ ಇತ್ತಂದ್ರೆ ರೋಸ್ ಆಯ್ತು, ವರ್ಟಿಕಲ್ ಅರೇಂಜ್ಮೆಂಟ್ ಇತ್ತಂದ್ರೆ ಕಾಲಮ್ ಆಗ್ತದೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಕೆಲವೊಂದಿಷ್ಟು ಹಿಂಗ್ ನಂಬರ್ ಕಾಲಮ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನ್ ಮಾಡಂದಾರಂದ್ರೆ, ಇವು ಕಾಲಮ್ಸ್ ನ ಕೆಲವು ರೋಸ್ ಕೊಟ್ಟಿದ್ದಾರೆ. ಇವು ರೋಸ್ ನ ನೋಡಿ ನೀವು ಇನ್ಸ್ಟೆಂಟ್ ಆಗಿ ನೋಡೋಣನೆ ಡೈರೆಕ್ಟ್ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ ನೀವು ಹೇಳ್ಬೇಕು. ಹೇಳ್ತೀರಿ ತಾನೆ? ಇದನ್ನ ನೋಡೋಣನೆ ಹೇಳ್ಬಿಡ್ಬೇಕಂತ ಇಲ್ಲಿ ಹೇಳಿದ್ದಾರೆ ಅವರು. ಸೊ ಹಾಗಾದ್ರೆ ಹೇಳಿ ನೋಡೋಣ. ಈ ಇದನ್ನ ನೋಡಿ ಹೇಳಿ ನೋಡೋಣ. ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದಂತ ಹೆಂಗ್ ಹೇಳ್ತೀರಿ? ಫಸ್ಟಿಗೆ ಏನ್ ಮಾಡೋದು, ಡಿಜಿಟ್ಸ್ ಎಷ್ಟಿದಾವಂತ ನೋಡುದು. ಫಸ್ಟ್ ಸ್ಟೆಪ್ ಏನು, ಡಿಜಿಟ್ ಎಷ್ಟಿದಾವೆ ಅಂತ ನೋಡುದು. ಏನ್ ಫಸ್ಟ್ ಸ್ಟೆಪ್? ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡುದು. ಸೊ ಹಾಗಾದ್ರೆ ನೋಡೋಣ ಡಿಜಿಟ್ಸ್ ಎಷ್ಟಿದಾವೆ ಅಂತ. ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಸೊ ಹಾಗಾದ್ರೆ ಡಿಜಿಟ್ಸ್ ನೋಡೋಣ, ನಮಗ್ ಡೈರೆಕ್ಟ್ ಆಗಿ ಗೊತ್ತಾಯ್ತು ಇಲ್ಲಿ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಯಾಕಂದ್ರೆ ಡಿಫ್ರೆಂಟ್ ಡಿಜಿಟ್ಸ್ ಕೊಟ್ಟಾರ. ಅಲ್ಲಿ ಸೇಮ್ ಕೊಟ್ಟಿದ್ರ ಕನ್ಫ್ಯೂಷನ್ ಆಗ್ತಿತ್ತು. ಇಲ್ಲಿ ಸೇಮ್ ಕೊಟ್ಟಿಲ್ಲ, ಡಿಫ್ರೆಂಟ್ ಆಗಿ ಕೊಟ್ಟಾರ. ಡಿಫ್ರೆಂಟ್ ಆಗಿ ಕೊಟ್ಟಾರ ಅಂದ್ರೆ ಡೈರೆಕ್ಟ್ ಈಸಿಲಿ ಹೇಳ್ಬೋದು ನಾವು ಹೆಂಗಂತ. ಇಲ್ಲಿ ಇದು ಸ್ಮಾಲೆಸ್ಟ್ ನಂಬರ್ ಅದ, ಮತ್ತೆ ಇಲ್ಲಿ 5 ಡಿಜಿಟ್ ಇರೋದು ಲಾರ್ಜೆಸ್ಟ್ ನಂಬರ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಗ್ರೇಟೆಸ್ಟ್ ಅಂದ್ರೂ ಒಂದೇ, ಲಾರ್ಜೆಸ್ಟ್ ಅಂದ್ರೂ ಒಂದೇ. ಗ್ರೇಟೆಸ್ಟ್ ನಂಬರ್ ಯಾವ್ದು ಹೇಳಿ ನೋಡೋಣ. ಇದು ಕೊಟ್ಟಿರೋ ರೋ ಅಲ್ಲಿ ಯಾವ್ದು ಹೆಚ್ಚು ಡಿಜಿಟ್ ಇರೋ ನಂಬರ್ ಇದೆ ಅಲ್ವಾ, ಅದೇ ಗ್ರೇಟೆಸ್ಟ್ ನಂಬರ್ ಅದ. ಯಾವ್ದು ಹೇಳಿ ನೋಡೋಣ. ಇದ್ರಲ್ಲಿ ಹೆಚ್ಚು ಡಿಜಿಟ್ ಇರೋದು ಇದನ್ನ ರೀಡ್ ಹೇಗೆ ಮಾಡ್ತಾರೆ? ಇದು ಯಾವ ಪ್ಲೇಸ್ ಅಲ್ಲಿ ಇದೆ? ರೈಟ್, ಒನ್ಸ್, ಟೆನ್ಸ್, 100, 1000, 10,000. ಸೊ ಟೋಟಲ್ ಆಗಿ ರೀಡ್ ಮಾಡಿದ್ರೆ ಇದು 59,000 ಆಗ್ತೈತಿ. ಇದು 785. ಇದಿಷ್ಟು ಗೊತ್ತಾಯ್ತಾ? ಸೊ ಹಾಗಾದ್ರೆ ಇದು ಯಾವುದು ಲಾರ್ಜ್ ನಂಬರ್? 59,700. ಇದು 59,785. ಹಂಗಾದ್ರೆ ಚಿಕ್ಕದ್ ಯಾವ್ದಿದೆ ನಂಬರ್ ಇದ್ರಲ್ಲಿ? ಯಾವ್ದು ಸ್ಮಾಲ್, ಯಾವ್ದು ಕಮ್ಮಿ ಡಿಜಿಟ್ಸ್ ಇವೆ ಅಲ್ಲ ಅದು ಚಿಕ್ಕದು. ಕಮ್ಮಿ ಡಿಜಿಟ್ ಯಾವ್ದದ ಇಲ್ಲಿ? 18. ಇದು ಚಿಕ್ಕ ನಂಬರ್, ಚಿಕ್ಕ ಸಂಖ್ಯೆ. ಇನ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ನಂಗೆ ಕೇಳ್ತಿಲ್ಲ ನಿಮ್ ವಾಯ್ಸ್. ನಾನಿಲ್ಲಿ ಬರೀ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೋಬಹುದು ನೀವು ನನ್ನ ಕ್ಲಾಸ್ನ ಕೇಳ್ತಿದ್ದೀರಾ ಅಂತ ಅಟೆನ್ಷನ್ ಕೊಟ್ಟು. ಸೊ ಬನ್ನಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ನೋಡೋಣ, ಹೇಳಿ ನೋಡೋಣ. ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ, ಗ್ರೇಟೆಸ್ಟ್ ನಂಬರ್ ಯಾವ್ದು ಸ್ಮಾಲೆಸ್ಟ್ ನಂಬರ್ ಯಾವ್ದು ಅಂತ ಆ ಕ್ವಶನ್ ನೋಡೋಣ. ಹೇಳಿ ನೋಡೋಣ, ಹೇಳಿ ನೋಡೋಣ. ರೈಟ್, ಫಸ್ಟ್ ಏನ್ ಮಾಡ್ತೀರಿ? ಫಸ್ಟ್ ಸ್ಟೆಪ್ ಏನ್ ಮಾಡೋದು? ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡೋದು. ಏನ್ ಮಾಡೋದು? ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡೋದು. ಡಿಫ್ರೆಂಟ್ ಇದ್ರೆ ಅದರಲ್ಲಿ ಲಾರ್ಜ್ ಡಿಜಿಟ್ ಯಾವ್ದಿರ್ತದೆ ಅದು ಗ್ರೇಟೆಸ್ಟ್, ಸ್ಮಾಲ್ ಡಿಜಿಟ್ ಯಾವ್ದಿರ್ತದೆ ಅದು ಸ್ಮಾಲೆಸ್ಟ್ ನಂಬರ್. ಒಂದ್ ವೇಳೆ ಎಲ್ಲಾ ಡಿಜಿಟ್ಸ್ ಈಕ್ವಲ್ ಆಗಿದ್ದು ಅಂದ್ರೆ ಅದರಲ್ಲಿ ನಾವು ನೋಡ್ಬೇಕು
ಸಿಂಗಲ್ 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 ಡಿಜಿಟ್ ನ ಚೆಕ್ ಮಾಡಬೇಕು. ಏನ್ ಮಾಡ್ಬೇಕು? ಸಿಂಗಲ್ 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 ಡಿಜಿಟ್ ನ ಚೆಕ್ ಮಾಡಬೇಕು. ಸಿಂಗಲ್ ಡಿಜಿಟ್ ಚೆಕ್ ಮಾಡೋದು ಹೆಂಗೆ ಮಾಡ್ಬೇಕಂದ್ರ ಅವು ಅಷ್ಟು ನಂಬರ್ಸ್ ನ ಕಂಪೇರ್ ಮಾಡಬೇಕು. ಅದರಲ್ಲಿ ಸಿಂಗಲ್ 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 ಡಿಜಿಟ್ಸ್ ಈಗ 1000 ಪ್ಲೇಸ್ ಈಗ ಅನ್ಕೊಳ್ಳಿ 1000 ಪ್ಲೇಸ್ ಅಲ್ಲಿ 1 ಡಿಜಿಟ್ ಇದೆ ಅಂತ ಅನ್ಕೊಳ್ಳಿ. ಇನ್ನೊಂದು ನಂಬರ್ ಅಲ್ಲಿ 1000 ಪ್ಲೇಸ್ ಅಲ್ಲಿ ಏನೋ 1 ಡಿಜಿಟ್ ಇದೆ, ಇಲ್ಲಿ 1000 ಪ್ಲೇಸ್ ಅಲ್ಲಿ ಏನೋ 1 ಡಿಜಿಟ್ ಇದೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು? 1000 ಅಲ್ಲಿ ಯಾವ ಡಿಜಿಟ್ ಇದೆ ಅಂತ ನೋಡ್ಬೇಕು, ಇಲ್ಲಿ ಯಾವ್ದಿದೆ ಅಂತ ನೋಡ್ಬೇಕು, ಇಲ್ಲಿ ಯಾವ್ದಿದೆ ಅಂತ ನೋಡ್ಬೇಕು. ಸೊ ಯಾವ್ದಾದ್ರಲ್ಲಿ ಲಾರ್ಜ್ ಇದೆ ಅಂತ ಗೊತ್ತಾಯ್ದ್ರೆ ಎಲ್ಲ ಈಕ್ವಲ್ ಈಕ್ವಲ್ ಅನ್ನಿಸ್ತಿತ್ತಂದ್ರೆ ಮತ್ ನೆಕ್ಸ್ಟ್ ಡಿಜಿಟ್ ಹೋಗೋದು. ಈಕ್ವಲ್ ಇತ್ತಂದ್ರೆ ನೆಕ್ಸ್ಟ್ ಡಿಜಿಟ್ ಹೋಗೋದು. ಈಕ್ವಲ್ ಇರ್ಲಿಲ್ಲ ಅಂದ್ರೆ ಅದರಲ್ಲಿ ಈಸಿಲಿ ನಾವು ಐಡೆಂಟಿಫೈ ಮಾಡ್ಬೋದು ಲಾರ್ಜೆಸ್ಟ್ ಡಿಜಿಟ್ ಯಾವ್ದಂತ. ಲಾರ್ಜ್ ಡಿಜಿಟ್ ಯಾವ್ದಂತ ನಿಮ್ಗೆ ಗೊತ್ತಾಯ್ತಂದ್ರೆ ಅದು ಲಾರ್ಜ್ ನಂಬರ್ ಹಾಕ್ರಿ. ಸ್ಮಾಲ್ ಡಿಜಿಟ್ ಯಾವ್ದು ಅನ್ನೋದು ಗೊತ್ತಾಯ್ತಂದ್ರೆ ಸ್ಮಾಲ್ ನಂಬರ್ ಹಾಕ್ರಿ. ಸೊ ಇಲ್ಲಿ ಬನ್ನಿ, ಇಲ್ಲಿ ಏನಿದೆ? ಇಲ್ಲಿ ಎಷ್ಟು ಡಿಜಿಟ್ ಇವೆ? 4 ಇವೆ. ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಸೊ ಹಾಗಾದ್ರೆ ಇದು 4 ಇದು 4 ಸೇಮ್ ಸೇಮ್ ಡಿಜಿಟ್ ಇದೆ. 5 ಅನ್ನೋದು ಒಂದೇ ಎಕ್ಸ್ಟ್ರಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಇದು ಎಲ್ಲ ಕೊಟ್ಟಿದ್ ನಂಬರ್ ಒಳಗ ಲಾರ್ಜ್ ಯಾವ್ದಾಯ್ತು? ಇದು 5 ಡಿಜಿಟ್ ಇರೋದು 89,423. ಇದು 5 ಡಿಜಿಟ್ ಇರೋದು ಎಲ್ಲದಕ್ಕಿಂತ ಲಾರ್ಜ್ ನಂಬರ್ ಆಯ್ತು. ಇನ್ ಸ್ಮಾಲ್ ನಂಬರ್ ನಾವು ನೋಡ್ಬೇಕು. ಇದು 5 ಡಿಜಿಟ್ ಐತಿ, ಸಾರಿ 5 ಡಿಜಿಟ್ ಇರೋದು ಎಲ್ಲದಕ್ಕಿಂತ ಲಾರ್ಜ್ ಆಯ್ತು. ಇಲ್ಲಿ 5 ಡಿಜಿಟ್ ಆಗ್ತೈತಿ. 5 ಡಿಜಿಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಣ್ಣದು ಯಾವ್ದು? 4 ಡಿಜಿಟ್ ಇರೋದು. ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಿ, ಇದನ್ನು ನೆಗ್ಲೆಕ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ 3 ಡಿಜಿಟ್ ಇರೋದು ಇದೆ. ಸೊ ಹಾಗಾದ್ರೆ ಇವು ಎರಡು ಸ್ಮಾಲ್ ಡಿಜಿಟ್ ಆಗಲ್ಲ, ಇದು ಸ್ಮಾಲ್ ನಂಬರ್ ಆಗಲ್ಲ, ಸ್ಮಾಲೆಸ್ಟ್ ನಂಬರ್ ಆಗಲ್ಲ. ಸ್ಮಾಲ್ ನಂಬರ್ ಹೌದು, ಬಟ್ ಸ್ಮಾಲೆಸ್ಟ್ ನಂಬರ್ ಆಗಲ್ಲ. ಸ್ಮಾಲ್ ನಂಬರ್ ಅಲ್ಲೇ ಸ್ಮಾಲೆಸ್ಟ್ ನಂಬರ್ ನೋಡ್ಬೇಕು ನೀವು. ಅದಕ್ಕೆ ಸ್ಮಾಲ್ ನಂಬರ್ ಏನಿರ್ತಾವೆ ಅಲ್ಲ ಅದ್ರಲ್ಲೇ ಸ್ಮಾಲ್ ಯಾವ್ದಿದೆ ಅಂತ, ಅದ್ರೊಳಗೂ ಮತ್ತೆ ಸ್ಮಾಲ್ ಯಾವ್ದಿದೆ ಅಂತ ನೋಡೋದೇ ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಎರಡು 3 ಡಿಜಿಟ್ಸ್ ಇವೆ. ಇವು 3 ಡಿಜಿಟ್ಸ್ ಅಲ್ಲಿ ಡಿಜಿಟ್ಸ್ ನೋಡೋಣ 3 ಇದೆ ಅಂತ ಹೇಳಿದ್ವಿ. ಇಲ್ಲಿ ಆಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡಿದ್ರಿ. ಆಮೇಲೆ ಏನ್ ನೋಡ್ಬೇಕು? ಯಾವ ಡಿಜಿಟ್ ಕೊಟ್ಟಿದೆ ಅಂತ ನೋಡ್ಬೇಕು. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅಂತ ಅನ್ಕೋರಿ. ಇಲ್ಲಿ ಯಾವ್ದಿದೆ ಡಿಜಿಟ್ ಅಂತ ನೋಡ್ಬೇಕು, ಇಲ್ಲಿ ಯಾವ್ದಿದೆ ಅಂತ ನೋಡ್ಬೇಕು. ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಜಿಟ್ ಆಯ್ತು. ಸೊ ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವ್ದು ಹೇಳಿ ನೋಡೋಣ. ಇದು ಲಾರ್ಜ್ ಆಯ್ತು. ಹಂಗಾದ್ರೆ ಸ್ಮಾಲ್ ಯಾವ್ದು? ಇದು. ಸೊ ಸ್ಮಾಲೆಸ್ಟ್ ಯಾವ್ದು ಇದ್ರಲ್ಲಿ? 100. ಇದು 1473 ಐತಿ. ಇದು 89,423 ಐತಿ. ಇದು 100 ಅದ, ಇದು 5000 ಅದ, ಇದು 310 ಅದ. ಹಂಗಾದ್ರೆ ಇದು ನಾನು ಹೇಳ್ಬೋದು ಇದು ಸ್ಮಾಲ್ ಇದೆ, ಇದು ಲಾರ್ಜ್ ಇದೆ ಅಂತ. ಇನ್ ನೆಕ್ಸ್ಟ್ ಅಲ್ಲಿ ಇಲ್ಲಿ 2 ಡಿಜಿಟ್, ಇಲ್ಲಿ 3 ಡಿಜಿಟ್, ಇಲ್ಲಿ 4 ಡಿಜಿಟ್, ಇಲ್ಲಿ 5 ಡಿಜಿಟ್. ಹಂಗಾದ್ರೆ 2 ಡಿಜಿಟ್ ಇರೋದು ಸ್ಮಾಲ್ ನಂಬರ್ ಆಯ್ತು, 5 ಡಿಜಿಟ್ ಇರೋದು ಲಾರ್ಜ್ ಆಯ್ತು. ಸೊ ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವುದು? 89,742. ಇದು ಲಾರ್ಜ್ ಆಯ್ತು. 92 ಅನ್ನೋದು ಸ್ಮಾಲ್ ಆಯ್ತು. ಸೊ ಇದು ಗೊತ್ತಾಯ್ತಾ ನಿಮ್ಗೆ ಚಿಲ್ಡ್ರನ್ಸ್? ಹೇಳಿ ನೋಡೋಣ. ಗೊತ್ತಾಯ್ತು? ಗೊತ್ತಾಯ್ತು? ಸೊ ಹಾಗಾದ್ರೆ ನಾನು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕೊಡ್ಲಿ ನಿಮ್ಗೆ. ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡ್ತೀರಾ ನನ್ ಜೋಡೆ? ಹೇಳಿ, ಮಾಡ್ತೀರಾ? ನೀವ್ ಇಲ್ಲೇ ನೋಡ್ತಿದ್ದೀರಿ ತಾನೇ ನಾನು ಹೇಳೋ ಕ್ಲಾಸ್ ಅನ್ನ? ಕಾನ್ಸಂಟ್ರೇಷನ್ ಆಗಿ ನೋಡ್ತಿದ್ದೀರಾ? ಇಲ್ಲೇ ಇದ್ದೀರಾ ನೀವು? ಹಾ, ಬನ್ನಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಇದ್ರಲ್ಲಿ ಇನ್ನು ಕೆಲವೊಂದು ನಂಬರ್ಸ್ ಇವೆ, ನೋಡೋಣ ಬನ್ನಿ. ಸೊ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಇಲ್ಲಿ ರೋಸ್ ಒಳಗೆ ನಂಬರ್ ಕೊಟ್ಟಿದ್ದಾರೆ. ಇದರಲ್ಲಿ ಲಾರ್ಜೆಸ್ಟ್ ಯಾವುದು?
ಮತ್ತೆ ಗ್ರೇಟೆಸ್ಟ್ ಯಾವ್ದು, ಸ್ಮಾಲೆಸ್ಟ್ ಯಾವ್ದಿದೆ ಅಂತ ಹೇಳ್ಬೇಕು. ಇಲ್ಲಿ ಎಷ್ಟು ಡಿಜಿಟ್ ಇವೆ, ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಡಿಜಿಟ್ಸ್ ಎಷ್ಟೆಷ್ಟು ಇವೆ ಅಂತ ನೋಡ್ಬೇಕು. ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಹೇಗೆ 4? 1 2 3 4. ಸೊ ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್. ಹಾಗಾದ್ರೆ ಇದರಲ್ಲಿ ನಮ್ಗೆ ಗೊಂದಲ ಆಗ್ತದೆ, ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಡಿಜಿಟ್ಸ್ ಗಳನ್ನ ನೋಡಿ, ಇಲ್ಲಿ ಎಲ್ಲ ಕಡೆ ಈಕ್ವಲ್ ಇದಾವೆ. ಆಗ ಏನ್ ಮಾಡ್ಬೇಕಂತ ಹೇಳಿದೆ ನಾನು, ಪ್ರತಿಯೊಂದು ಸಿಂಗಲ್ ಡಿಜಿಟ್ ನ ಕಂಪೇರ್ ಮಾಡಿ ನೋಡ್ಬೇಕು. ಇಲ್ಲಿ ಫಸ್ಟ್ ಏನಿದೆ ನೋಡೋಣ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಇವೆರಡು 1 ಅಂದ್ರೆ ಇಲ್ಲಿ 999 ಅಂದ್ರೆ ಇವು 999 ಇರೋದು ಲಾರ್ಜ್ ನಂಬರ್ಸ್ ಆದು, ಇಲ್ಲಿ 1 ಇರೋದು ಇವೆರಡು ಸ್ಮಾಲ್ ನಂಬರ್ಸ್ ಆದು. ಸ್ಮಾಲ್ ನಂಬರ್ಸ್ ಆದು, ನಾಟ್ ಅ ನಂಬರ್, ನಂಬರ್ಸ್. ಎರಡಿದಾವೆ ಇಲ್ಲಿ, ಸೊ ನಂಬರ್ಸ್. ಒಂದಿದ್ರೆ ನಂಬರ್. ಇಲ್ಲಿ 1 ಇದೆ, 1 ಇದೆ, ಇವೆರಡು ಸ್ಮಾಲ್ ಆದು. ಇಲ್ಲಿ ಇದು ಇವು 3 ನಂಬರ್ ಇದಾವೆ ಅಲ್ವಾ. ಇದ್ರಲ್ಲಿ ದೊಡ್ಡದು ಯಾವ್ದಂತ ನೋಡೋಣ. ಇದ್ರಲ್ಲಿ ಇಲ್ಲಿ 9 ಇದೆ, ಇಲ್ಲಿ 9 ಇದೆ, 9 ಇದೆ, ಹೇಳೋದಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಡಿಜಿಟ್ ಹೋಗಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಸೊ ಹಾಗಾದ್ರೆ ಇದು ಸ್ಮಾಲ್ ಆಯ್ತು 0 ಇರೋದು. ಸೊ ಇದನ್ನ ತೆಗೀರಿ, ಇವೆರಡು ತಗೋರಿ. ಇವೆರಡು ಕಂಪೇರ್ ಮಾಡಿದ್ರೆ ಇಲ್ಲಿ 9 9 ಸೇಮ್ ಇದೆ, ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದಿದೆ ಅಂತ. ಇಲ್ಲಿ 2 2 ಇದನ್ನು ಸೇಮ್ ಇದೆ, ಹೇಳೋದಿಕ್ಕೆ ಆಗಲ್ಲ ಲಾರ್ಜ್ ಯಾವ್ದಂತ. ನೆಕ್ಸ್ಟ್ ಡಿಜಿಟ್ ಹೋಗಿ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಹಾಗಾದ್ರೆ ಹೇಳಿ ನೋಡೋಣ, ಇದ್ರಲ್ಲಿ ಲಾರ್ಜ್ ಯಾವ್ದು? ಇಲ್ಲೇ ಇದ್ದೀರಾ ಚಿಲ್ಡ್ರನ್ಸ್? ಹೇಳಿ ನೋಡೋಣ, ಇದ್ರಲ್ಲಿ ಲಾರ್ಜ್ ಯಾವ್ದು? ಯಾವ್ದು? 1. ಹಾಗಾದ್ರೆ ಇಲ್ಲಿ ಲಾರ್ಜ್ ಡಿಜಿಟ್ ಯಾವ್ದಾಯ್ತು? 9210. ಇದು ಯಾವ್ದಾಯ್ತು? ಗ್ರೇಟೆಸ್ಟ್. ಇದು ಯಾವ್ದು ನಂಬರ್ ಆಯ್ತು? ಗ್ರೇಟೆಸ್ಟ್. ಹಾಗಾದ್ರೆ ಇದರಲ್ಲಿ ಸ್ಮಾಲೆಸ್ಟ್ ಯಾವ್ದು ಹೇಳಿ ನೋಡೋಣ. ಸ್ಮಾಲೆಸ್ಟ್ ಅಂತ ಬಂದ್ರೆ ಇವ್ರ ನಂಬರ್ ನೋಡ್ಬೇಕು, ಯಾಕಂದ್ರೆ ಇವ್ರು 9 ಇರೋದು ಲಾರ್ಜ್ ಆಯ್ತು. ಸ್ಮಾಲ್ ಅಂತ ಬಂದ್ರೆ ಇಲ್ಲಿ. ಇದ್ರಲ್ಲಿ ಫಸ್ಟ್ ಡಿಜಿಟ್ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಹೇಳೋದಿಕ್ಕೆ ಆಗಲ್ಲ ಲಾರ್ಜ್ ಯಾವ್ದು, ಇದು ಸ್ಮಾಲ್ ಯಾವ್ದಂತ. ನೆಕ್ಸ್ಟ್ ಡಿಜಿಟ್ ಗೆ ಹೋಗಿ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ. ಸೊ ಇಲ್ಲಿ ಹೇಳೋದಿಕ್ಕೆ ಆಗಲ್ಲ ಸ್ಮಾಲ್ ಡಿಜಿಟ್ ಯಾವ್ದಂತ, ಯಾಕಂದ್ರೆ ಎರಡು ಕಡೆ ಸೇಮ್ ಡಿಜಿಟ್ ಇವೆ. ನೆಕ್ಸ್ಟ್ ಹೋಗಿ ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಇಲ್ಲಿ ಬತ್ತು, ಇಲ್ಲಿ ಏನಾಯ್ತು? ಇಲ್ಲಿ 0 ಇದೆ, 2 ಇದೆ. ಹಾಗಾದ್ರೆ ಸ್ಮಾಲ್ ಯಾವ್ದು ಇದ್ರಲ್ಲಿ? 0 ಮತ್ತೆ 2 ಒಳಗೆ ಯಾವ್ದು ಸ್ಮಾಲ್? 0. 0 ಏನಾಯ್ತು ಇಲ್ಲಿ? ಸ್ಮಾಲ್ ನಂಬರ್ ಆಯ್ತು. ಸೊ 1902 ಇದು ಏನಾಯ್ತು? ಸ್ಮಾಲ್ ನಂಬರ್ ಆಯ್ತು. ಲಾರ್ಜ್ ನಂಬರ್ ಇದು ಆಯ್ತು, ಸ್ಮಾಲ್ ನಂಬರ್ ಇದು. ಸೊ ನೆಕ್ಸ್ಟ್ ನಂಬರ್ಗೆ ಹೋಗೋಣ. ಇದು ನೀವು ಸಾಲ್ವ್ ಮಾಡ್ತೀರಾ? ಇವೆರಡು ನೀವು ಹೇಳ್ತೀರಾ, ನಂಗೆ ಹೇಳ್ತೀರಾ? ಇದು ಹೋಮ್ವರ್ಕ್ ಕೊಡ್ಲಿ ನಿಮ್ಗೆ, ಸಾಲ್ವ್ ಮಾಡ್ತೀರಾ? ಇದರ ಆನ್ಸರ್ ನೀವು ನಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕು, ಹೇಳ್ತೀರಾ ತಾನೆ? ಇವೆರಡು ಹೋಮ್ವರ್ಕ್ ನ ತಗೋರಿ. ಇದರ ಆನ್ಸರ್ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಂಗೆ ಹೇಳ್ಬೇಕು. ಇದು ಹೋಮ್ವರ್ಕ್, ಇದು ಹೋಮ್ವರ್ಕ್. ಇದನ್ನ ನಿಮ್ಗೆ ಕೊಟ್ಟಿದ್ದೇನೆ, ಇದನ್ನ ನೀವು ಸಾಲ್ವ್ ಮಾಡ್ಬೇಕು. ಮಾಡ್ತೀರಿ ತಾನೆ? ಮಾಡ್ತೀರಿ ಚಿಲ್ಡ್ರನ್ಸ್? ಓಕೆ. ಸೊ ಹಾಗಾದ್ರೆ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫೈಂಡ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ಸ್. ಈ ಕೊಟ್ಟಿರೋ ನಂಬರ್ಸ್ ಗಳಲ್ಲಿ ಗ್ರೇಟೆಸ್ಟ್ ಯಾವ್ದು, ಸ್ಮಾಲೆಸ್ಟ್ ಯಾವ್ದು ಅಂತ ಹೇಳ್ಬೇಕು. ಸೊ ಸಾಲ್ವ್ ಮಾಡೋಣ ಬನ್ನಿ. ಏನ್ ಮಾಡೋದು? ಫಸ್ಟ್ ಈ ನಂಬರ್ ಅಲ್ಲಿ ಡಿಜಿಟ್ಸ್ ಗಳನ್ನ ನೋಡ್ಬೇಕು. ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಹೇಗೆ? 1 2 3 4 1 2 3 4 1 2 3 4 1 2 3 4. ಇಲ್ಲಿ ಎಷ್ಟಿವೆ? 4 4 4 4 ಡಿಜಿಟ್ಸ್ ಇವೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಎಲ್ಲ ಕಡೆ 4 ಡಿಜಿಟ್ ಇದೆ, ಇದರಲ್ಲಿ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಗೊತ್ತಾಗಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಡಿಜಿಟ್ ಏನಿದೆ ಅಂತ ನೋಡ್ಬೇಕು. ಇಲ್ಲಿ 4 ಇದೆ, ಇಲ್ಲಿ 4 ಇದೆ, 4 ಇದೆ, 4 ಇದೆ. ಸೊ ಎಲ್ಲಾದ್ರಲ್ಲಿ 4 ಇದೆ, ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ.
ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಡಿಜಿಟ್ ಗೆ ಹೋಗ್ಬೇಕು. ನೆಕ್ಸ್ಟ್ ಏನಿದೆ, ಇಲ್ಲಿ 5 ಇದೆ, ಇಲ್ಲಿ 8 ಇದೆ, ಇಲ್ಲಿ 3 ಇದೆ, 4 ಇದೆ. ಹಾಗಾದ್ರೆ ಹೇಳಿ ನೋಡೋಣ, ಇದರಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದಾಯ್ತು? ಯಾವ್ದಾಯ್ತು ಲಾಸ್ಟ್? ಹೇಳಿ, ಯಾವ್ದಾಯ್ತು ಚಿಲ್ಡ್ರನ್ಸ್? 8. ಹಾಗಾದ್ರೆ ಇದು ಲಾರ್ಜ್ ನಂಬರ್ ಆಯ್ತು. ಇಲ್ಲಿ ನಮ್ಗೆ ಐಡೆಂಟಿಫೈ ಆಯ್ತು ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಡಿಜಿಟ್ ಅಂತ. ಸೊ ನಾವಿಲ್ಲಿ ಇದು ಲಾರ್ಜ್ ಆಗ್ತದೆ. ಹಾಗಾದ್ರೆ ಇದರಲ್ಲಿ ಸ್ಮಾಲ್ ಯಾವ್ದು? ಇಲ್ಲಿ 5 ಇದೆ, ಇಲ್ಲಿ 8 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ ಸ್ಮಾಲ್ ಯಾವ್ದು? ಸ್ಮಾಲ್ ಡಿಜಿಟ್ ಇದು. ಲಾರ್ಜ್ ನಂಬರ್ ಇದು, ಸ್ಮಾಲ್ ನಂಬರ್ ಇದು. ಸೊ ಬರೀರಿ 4892 ಇದು ಗ್ರೇಟೆಸ್ಟ್ ನಂಬರ್. 4370 ಅನ್ನೋದು ಸ್ಮಾಲೆಸ್ಟ್ ನಂಬರ್. ಇದರಲ್ಲಿ ನೋಡಿ, ಇಲ್ಲಿ 5 ಡಿಜಿಟ್ 5 ಡಿಜಿಟ್ 5 ಡಿಜಿಟ್ 5 ಡಿಜಿಟ್ ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, 1 ಇದೆ, 1 ಇದೆ, ಇಲ್ಲಿ ಹೇಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಹೋಗಿ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಹೇಳೋದಕ್ಕೆ ಆಗಲ್ಲ ಯಾವ್ದು ಲಾರ್ಜ್ ಯಾವ್ದು ಸ್ಮಾಲ್ ಅಂತ. ಸೊ ನೆಕ್ಸ್ಟ್ ಹೋಗಿ, ಇಲ್ಲಿ 6 ಇದೆ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 8 ಇದೆ. ಹಾಗಾದ್ರೆ ಈ ಲಾರ್ಜ್ ಯಾವ್ದಾಯ್ತು? ಇದು ಲಾರ್ಜ್ ಡಿಜಿಟ್. ಏನು? ಇದು ಲಾರ್ಜ್ ಆಯ್ತು. ಹಾಗಾದ್ರೆ ಸ್ಮಾಲ್ ಯಾವ್ದಾಯ್ತು ಇದ್ರಲ್ಲಿ? ಇಲ್ಲಿ 6 ಐತಿ, ಇಲ್ಲಿ 1 ಅದ, 8 ಅದ, ಇಲ್ಲಿ 0 ಅದ, ಅಂದ್ರೆ ಇದು ಸ್ಮಾಲ್ ಆಯ್ತು. ಯಾಕೆ? ಇಲ್ಲಿ 0 ಇದೆ. 0 ಅಂದ್ರೆ ಎಲ್ಲದಕ್ಕಿಂತ ಸಣ್ಣ ಸಂಖ್ಯೆ, ಎಲ್ಲದಕ್ಕಿಂತ ಸ್ಮಾಲ್ ನಂಬರ್ ಆಯ್ತು 0 ಅಂದ್ರೆ. ಫಸ್ಟ್ 0 1 2 3 4 ಅಪ್ ಟು 9 ತನ ಹೀಗೆ ನಂಬರ್ಸ್ ಇವೆ. ಇಲ್ಲಿ ಇದು ಸ್ಮಾಲೆಸ್ಟ್ ನಂಬರ್ ಆಯ್ತು. ಇದರಲ್ಲಿ ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್ 5 ಡಿಜಿಟ್ ಹೇಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಡಿಜಿಟ್ಸ್ ನ ನೋಡ್ಬೇಕು, ಸಿಂಗಲ್ ಡಿಜಿಟ್ ನ ಕಂಪೇರ್ ಮಾಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಇದೆ, ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ನೆಕ್ಸ್ಟ್ ಹೋಗ್ಬೇಕು, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಸೊ ಮತ್ತೆ ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಡಿಜಿಟ್ ಗೆ ಹೋಗ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಮತ್ತೆ ಹೇಳೋದಕ್ಕೆ ಆಗಲ್ಲ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ನೆಕ್ಸ್ಟ್ ಹೋಗ್ಬೇಕು, 8 ಇದೆ, 4 ಇದೆ, 7 ಇದೆ, 1 ಇದೆ. 8 4 7 1. ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವುದು? 8. ಹಾಗಾದ್ರೆ ಇದು ಲಾರ್ಜ್ ನಂಬರ್ ಆಯ್ತು. 25,286 ಇದು ಲಾರ್ಜ್ ಆಯ್ತು. ಹಾಗಾದ್ರೆ ಇಲ್ಲಿ 8 ಅದ, ಇಲ್ಲಿ 4 ಅದ, ಇಲ್ಲಿ 7 ಅದ, ಇಲ್ಲಿ 1 ಅದ. ಹಾಗಾದ್ರೆ ಸ್ಮಾಲ್ ಯಾವ್ದಾಯ್ತು? ಇದು ಸ್ಮಾಲ್ ನಂಬರ್ ಆಯ್ತು. ಇದನ್ನ ನೀವು ಮಾಡ್ಬೇಕು ಮನೆಯಲ್ಲಿ. ಇದು ಮಾಡ್ತೀರಿ ನೀವು? ಮಾಡ್ತೀರಿ ಚಿಲ್ಡ್ರನ್ಸ್? ಇದನ್ನ ಹೋಮ್ವರ್ಕ್ ತಗೊಳ್ಳಿ. ಇದನ್ನ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕು ನನ್ಗೆ. ಹೇಳ್ತೀರಿ? ಓಕೆ. ನನ್ ಸೈಡಿಗೆ ಸರ್ದಿನ ಅಂದ್ರೆ ನೀವು ತಿಳ್ಕೋಬೇಕು. ಅಲ್ಲಿ ಸ್ಕ್ರೀನ್ ಶಾಟ್ ತಗೋರಿ, ಇಲ್ಲ ನಿಮ್ ಬುಕ್ ಅಲ್ಲಿ ನೋಟ್ ಮಾಡ್ಕೋಬೇಕಂತ ನಾನು ಟೈಮ್ ಕೊಟ್ಟಿದ್ದೇನೆ ಅಂತ ನೀವು ತಿಳ್ಕೋಬೇಕು. ನನ್ ಸೈಡ್ಗೆ ಸರ್ದಾಕ್ರೊಮ್ಮೆ ನೀವು ಏನ್ ಅನ್ಕೋಬೇಕು, ಇದನ್ನ ಸ್ಕ್ರೀನ್ ಶಾಟ್ಗೆ ಎಲ್ಲ ಟೈಮ್ ಕೊಟ್ಟೇನೆ ಅನ್ಕೋಬೇಕು, ಇಲ್ಲ ಬುಕ್ ಅಲ್ಲಿ ನೋಟ್ ಮಾಡೋದಿಕ್ಕೆ ಟೈಮ್ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಕು. ನಾನು ಕ್ಲಾಸ್ ಹೇಳುವಾಗ ನೀವು ಬುಕ್ ಅಲ್ಲಿ ನೋಟ್ ಮಾಡ್ಕೋಬಾರ್ದು. ಕ್ಲಾಸ್ ಹೇಳಿದಾದ್ಮೇಲೆ ನಾನು ಸ್ಟಾಪ್ ಮಾಡಿದಾಗ ನೀವು ನೋಟ್ ಮಾಡ್ಕೋಬೇಕು. ಕ್ಲಾಸ್ ಹೇಳುವಾಗ ನೀವು ಕೂತು ಕಿವಿಯನ್ನು ಕೊಟ್ಟು ಕೇಳಬೇಕು. ನಿಮ್ ಕಣ್ ಬೋರ್ಡ್ ಮೇಲೆ ಇರ್ಬೇಕು, ಮತ್ತೆ ಕಿವಿ ನಾನ್ ಮಾತಾಡೋ ಮಾತಿನ ಮೇಲೆ ನಿಮ್ ಕಿವಿಗಳು ಇರ್ಬೇಕು. ನಾನ್ ಸ್ಟಾಪ್ ಮಾಡಿದಾದ್ಮೇಲೆ ನೀವು ನೋಟ್ ಮಾಡ್ಕೋಬೇಕು. ಮಾಡ್ತೀರಿ ತಾನೆ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ನೀವು ಹೋಮ್ವರ್ಕ್ ನಾನು ಕೊಟ್ಟಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ಸ್ ನ ನೋಡೋಣ. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೋರಿ, ನೋಟ್ ಮಾಡ್ಕೋಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಇದು ಕ್ವಶನ್ಸ್ ಕೊಟ್ಟಿದ್ದೇನೆ, ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನೋಡೋಣ. ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಹಾಗಾದ್ರೆ ಇವೆರಡು ನಿಮ್ಗೆ ಹೋಮ್ವರ್ಕ್ ಕೊಡ್ತಿದ್ದೇನೆ ನಾನು. ಇವೆರಡು ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಬೇಕು. ನಾನು ಏನ್ ಹೋಮ್ವರ್ಕ್ ಕೊಟ್ಟಿದ್ದೇನೆ ಅಲ್ವಾ, ಅದು ನೀವು ನನ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕು. ಹೇಳ್ತೀರಿ ತಾನೆ?
ಇವು ನಾನು ಕೊಟ್ಟಿರೋ ಹೋಮ್ವರ್ಕ್ಸ್ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನಗೆ ಸಾಲ್ವ್ ಮಾಡಿ ಹೇಳಬೇಕು. ಸೊ ಇವತ್ತು ನಾನು ಹೇಳಿರೋ ಕ್ಲಾಸ್ ನಿಮ್ಗೆ ಅರ್ಥವಾಗಿದ್ರೆ ಏನ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಗೆ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ. ಮಾಡ್ತೀರಿ ತಾನೆ? ಸೊ ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನೀವು ಡೈಲಿ ನಾನು ಹೇಳ್ತಿರೋ ಪ್ರತಿಯೊಂದು ಟಾಪಿಕ್ಸ್ನ ರಿಕಾಲ್ ಮಾಡಬೇಕು ಮತ್ತೆ ಕೊಟ್ಟಿರೋ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ರೆಗ್ಯುಲರ್ ನೀವು ಇಷ್ಟು ಮಾಡಿದ್ರೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಷ್ಟು ಟಫ್ ಏನಿಲ್ಲ, ಈಸಿ ಇದೆ. ಇದು ಈಸಿ ಇದೆ ತಾನೇ? ಹೇಳಿ ಚಿಲ್ಡ್ರನ್ಸ್, ಈಸಿ ಇದೆಯಾ? ಹಾಗಾದ್ರೆ ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.